ನನ್ಗೆ ಶುಗರ್ ಇದೆ, ನನ್ಗೆ ಬಿಪಿ ಇದೆ, ನಾನ್ ಮಾತ್ರೆ ತಗೋಬೇಕು. ಹಾಗಾದ್ರೆ ನಾನು ಉಪವಾಸ ಹೇಗ್ ಮಾಡೋದು? ಸೊ ದಿಸ್ ಇಸ್ ಸಮಥಿಂಗ್ ದಟ್ ಕಾಮನ್ಲಿ ಆಸ್ಕ್ಡ್ ಕ್ವೆಶ್ಚನ್. ಇಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದೆ ಉಪವಾಸದಿಂದ ಎಷ್ಟು ಬೆನಿಫಿಟ್ ಇದೆ. ಫಾಸ್ಟಿಂಗ್ ಇಸ್ ಎ ವಂಡರ್ಫುಲ್ ವೇ ಆಫ್ ರಿಜುವಿನೇಟಿಂಗ್ ಅವರ್ಸೆಲ್ಫ್, ಡಿಟಾಕ್ಸಿಂಗ್ ಅವರ್ ಬಾಡಿ. ಆದ್ರೆ ಇದನ್ನ ಮಾಡಕ್ಕೆ ನಂಗೆ ತುಂಬಾ ಕಷ್ಟ ಇದೆಯಲ್ಲ ಅನ್ನೋದು ಒಂದು ಬಿಗ್ಗೆಸ್ಟ್ ಕನ್ಸರ್ನ್ ಫಾರ್ ಮೆನಿ ಪೀಪಲ್. ಹೀಗಿರುವಾಗ ನನಗೆ ಅರ್ಥ ಆಗಿರೋದಿಷ್ಟು. ಫಾಸ್ಟಿಂಗ್ ಅನ್ನೋದು ಒಂದು ಮೈಂಡ್ ಗೇಮ್. ಬಿಕಾಸ್ ಇಲ್ಲಿ ನಾನು ನನ್ನ ಮೈಂಡ್ ಅಂಡ್ ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಐ ಕ್ಯಾನ್ ಹ್ಯಾಪಿಲಿ ಫಾಸ್ಟ್. ಆದ್ರೆ ಇಲ್ಲಿ ನಾನು ಎಕ್ಸ್‌ಕ್ಯೂಸಸ್ಸೇ ಕೊಡ್ತಾ ಇದ್ದೀನಿ. ಅದರಿಂದ ಹೊರಗೆ ಬರೋದು ಹೇಗೆ ಅಂದ್ರೆ, ನೀವು ಫುಲ್ ಡೇ ಫಾಸ್ಟಿಂಗಿಗೆ ಜಂಪ್ ಇನ್ ಆಗೋದು ಖಂಡಿತ ನಿಮ್ಗೆ ಸಪೋರ್ಟ್ ಮಾಡಲ್ಲ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ನಿಮ್ಮ ಇರೋ ಅಂತಹ ಡಯಟ್ ಪ್ಲಾನ್ ಅನ್ನ ಅಥವಾ ನಿಮ್ಮ ಫುಡ್ ಹ್ಯಾಬಿಟ್ಸ್ ಅನ್ನ ಫಸ್ಟು ಸ್ಕೆಡ್ಯೂಲ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನಾನು ಇಷ್ಟೊತ್ತಿಗೆ ಬ್ರೇಕ್‌ಫಾಸ್ಟ್ ತಿಂತೀನಿ, ಇಷ್ಟೊತ್ತಿಗೆ ಲಂಚ್ ತಿಂತೀನಿ, ಇಷ್ಟೊತ್ತಿಗೆ ಡಿನ್ನರ್ ಮಾಡ್ತೀನಿ ಅಂತ. ಅದನ್ನ ಆ ಸ್ಕೆಡ್ಯೂಲಿಂಗ್ ಅನ್ನ ನೀವು ಸನ್ ರೇಸ್ ಮತ್ತೆ ಸನ್‌ಸೆಟ್ ಅಂದ್ರೆ ಸೂರ್ಯೋದಯದ ಜೊತೆ ಶುರು ಮಾಡಿ, ಸೂರ್ಯ ಮುಳುಗೋ ಅಷ್ಟೊತ್ತಿಗೆ ಮುಗಿಸೋದ್ರಿಂದ ನಿಮ್ಗೆ ಬೇಜಾನ್ ಟೈಮ್ ಸಿಗುತ್ತೆ. ಸೂರ್ಯ ಸೆಟ್ ಆದ್ಮೇಲೆ, ಸೂರ್ಯ ಮುಳುಗಾದ್ಮೇಲೆ ನೀವು ಮಲ್ಗಿ ಬೆಳಗ್ಗೆ ಎದ್ದೇಳೋವರೆಗೂ ನಿಮ್ಗೆ ತುಂಬಾ ಸಮಯ ಸಿಗತ್ತೆ. ಆ ಅಷ್ಟು ಸಮಯದಲ್ಲಿ ನೀವು ಉಪವಾಸ ಮಾಡಿದ್ರೆ ಯೂ ಕ್ಯಾನ್ ರೀಪ್ ಮ್ಯಾಕ್ಸಿಮಮ್ ಬೆನಿಫಿಟ್ ಔಟ್ ಆಫ್ ಇಟ್. ಸೊ ಇಲ್ಲಿ ನಾವ್ ಯಾವ ಊಟನೂ ಬಿಡ್ತಾ ಇಲ್ಲ. ಆದ್ರೇನು ಜಸ್ಟ್ ಬಿಕಾಸ್ ಕಾನ್ಷಿಯಸ್ ಆಗಿ ನಾನು ನನ್ನ ಫುಡ್ ಅನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ಆದ್ರಿಂದ ನನ್ನ ಬಾಡಿಗೆ ಏನೆಲ್ಲ ಬೆನಿಫಿಟ್ಸ್ ಬೇಕೋ ಅದೆಲ್ಲ ಖಂಡಿತ ಸಿಗೋಕ್ ಸಾಧ್ಯ ಇದೆ. ನೀವು 6 ಗಂಟೆ ಒಳಗಡೆ ನಿಮ್ಮ ರಾತ್ರಿ ಊಟವನ್ನ ಮುಗಿಸಿದ್ರೆ, ನಿಮ್ಗೆ ಬೆಳಗ್ಗೆ ಎದ್ದ ಮೇಲೆ 8 ಗಂಟೆವರೆಗೂ ನೀವು ಫಾಸ್ಟ್ ಏನು ತಿಂದೇ ಇದ್ರೇನು ಯು ಎಂಡ್ ಅಪ್ ಫಾಸ್ಟಿಂಗ್ ಮೋರ್ ದೆನ್ ಎನಫ್. ಸೊ ಈ ಸಮಯದಲ್ಲಿ ನಿಮ್ಗೆ ಹೇಗೆ ಬೆಸ್ಟ್ ಆಗಿ ಯೂಸ್ ಮಾಡಕ್ಕಾಗಿದೆ, ಆ ಸಮಯನ ನೀವು ಖಂಡಿತ ಉಪಯೋಗಿಸಿ. ನೀವು ಬೆಳಗ್ಗೆ ಹೊತ್ತು ಉಪವಾಸ ಇರಕ್ ಆಗಿಲ್ಲ ಅಂದ್ರೂ ಖಂಡಿತ ಪರವಾಗಿಲ್ಲ. ದಿಸ್ ಇಸ್ ವೇರ್ ಇಸ್ ಮೈ ಟೇಕ್ ಅವೇ. ಹೋಪ್ ದಿಸ್ ಆನ್ಸರ್ಸ್ ಯುವರ್ ಕ್ವೆಶ್ಚನ್. ಥ್ಯಾಂಕ್ ಯು ಸೋ ಮಚ್.